ಕರಗಬ್ಯಾಡಿ ಅಂಬೇಡ್ಕರ, ನಿನ್ನ ಮಕ್ಕಳೆಲ್ಲ ಆನೆ ಏರಿ ದೇಶ ಆಳಿ ಬದುಕುತ್ತೀವಿ ನಾವು ನಿಮ್ತರ. 1956 ನವೆಂಬರ್ 26ನೇ ತಾರೀಖನ್ನ ಅದಾವ ಭಾರತೀಯನೂ ಮರೆಯಲು ಸಾಧ್ಯವಿಲ್ಲ. ಅಂದು ನವಭಾರತವೊಂದು ಉದಯವಾದ ಮಹತ್ವದ ದಿನ. ಅಂದರೆ ಸ್ವತಂತ್ರ ಭಾರತದ ಸುಭದ್ರ ಅಡಿಪಾಯವಾದ ಸಂವಿಧಾನವು ಜಾರಿಯಾದ ದಿನ. ಇಂತಹ ಐತಿಹಾಸಿಕ ದಿನಕ್ಕೆ ಕಾರಣವಾಗಿದ್ದು ಭಾರತದ ಮಹಾನಾಯಕ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್. ಭಾರತದೊಳಗಿರುವ ಎಲ್ಲ ಜಾತಿ, ಧರ್ಮ, ಭಾಷೆಯವರನ್ನು ಒಗ್ಗೂಡಿಸಿ ಎಲ್ಲರನ್ನ ಭಾರತೀಯರು ಅಂತ ಪರಿಗಣಿಸಿ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಅವನಿಗೆ ಸಿಗಬೇಕಾದ ಹಕ್ಕುಗಳು, ಕಾನೂನುಗಳನ್ನು ರಚಿಸಿ ಅದರೊಂದಿಗೆ ಅವನ ಕರ್ತವ್ಯ, ಜವಾಬ್ದಾರಿಗಳನ್ನು ರಚಿಸಿ ಸಂವಿಧಾನವನ್ನು ಸೃಷ್ಟಿಸಿದ್ರು ಬಾಬಾ ಸಾಹೇಬ್ರು. ಅಂದು ಅವರು ಕೊಟ್ಟ ಸಂವಿಧಾನದ ಭಿಕ್ಷೆಯಿಂದಲೇ ಎಂದು ನಾವೆಲ್ಲ ಬದುಕ್ತಾ ಇದ್ದೇವೆ. ಈ ದೇಶದ ಸಂವಿಧಾನವನ್ನ, ಈ ಮಣ್ಣಿನ ಕಾನೂನನ್ನ ಗೌರವಿಸಿ ಪಾಲಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಆದ್ದರಿಂದ ದೇಶಾದ್ಯಂತ ಸಂವಿಧಾನ ದಿನ ಅಂತ ಆಚರಿಸ್ತಾ ಸಂಭ್ರಮಿಸ್ತೇವೆ. ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಲ್ಲೂ ಸಹ ಸಂವಿಧಾನದ ಪೀಠಿಕೆಯನ್ನು ಓದುವ ಮೂಲಕ ಸಂವಿಧಾನದ ದಿನವನ್ನ ಹಾಗೂ ಅದನ್ನು ರಚಿಸಿದ ಮಹಾನಾಯಕನನ್ನ ಗೌರವಿಸ್ತಾ ಇದ್ದೇವೆ. ಚಿನ್ನದ ನಾಡು ಕೋಲಾರದಲ್ಲೂ ಸಹ ಸಂವಿಧಾನ ಜಾರಿಯಾದ ದಿನವನ್ನು ಆಚರಿಸಲಾಗಿದೆ. ನೀಲಿ ಶಾಲುಗಳನ್ನು ತೊಟ್ಟು ನೀಲಿ ಬಾವುಟಗಳನ್ನು ಹಾರಾಡಿಸ್ತಾ ಜೈ ಭೀಮ್ ಘೋಷಣೆಯನ್ನ ಕೂಗ್ತಾ ಬೀದಿ ಬೀದಿಯಲ್ಲೂ ಸಂವಿಧಾನದ ಸದ್ದನ್ನ ಮೊಳಗಿಸಲಾಗಿದೆ. ಹಾಗೂ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕೆಜಿಹಳ್ಳಿ ಗ್ರಾಮದಲ್ಲೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಟೇಕಲ್ ಹೋಬಳಿ ಘಟಕದ ಅಧ್ಯಕ್ಷ ಮುನಿರಾಜ್ ನೇತೃತ್ವದಲ್ಲಿ 75ನೇ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಹಲವು ವಿದ್ಯಾರ್ಥಿಗಳು, ಸಾರ್ವಜನಿಕರು, ದಲಿತ ಸಂಘಟನೆಗಳ ಸದಸ್ಯರು ಹಾಜರಿದ್ದು ಕಾರ್ಯಕ್ರಮವನ್ನು ಸಂಭ್ರಮಿಸಿದ್ರು. ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಹಾರ ಹಾಕಿ ಕೈ ಮುಗಿದು ಗೌರವಿಸುವ ಜೊತೆಗೆ ಅವರ ಫೋಟೋ ಮುಂದೆ ನಿಂತು ವಿದ್ಯಾರ್ಥಿಗಳೊಂದಿಗೆ ಸಂವಿಧಾನದ ಪೀಠಿಕೆಯನ್ನು ಓದಿಸಿದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್. ಇದೇ ಸಮಯದಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಎಸ್ಎಂ ವೆಂಕಟೇಶ್, ಇಂದು ಸಂವಿಧಾನ ಜಾರಿಯಾದ ದಿನ. ಅಂದು ಬ್ರಿಟಿಷರು ಭಾರತವನ್ನ ಬಿಟ್ಟುಕೊಡುವಾಗ ನಿಮ್ಮ ದೇಶವನ್ನ ನಡೆಸಲು ಸುಭದ್ರ ಸಂವಿಧಾನದ ಅವಶ್ಯಕತೆ ಇದೆ, ಅದನ್ನ ರಚಿಸುವವರು ನಿಮ್ಮಲ್ಲಿ ಯಾರಿದ್ದಾರೆ ಅಂತ ಪ್ರಶ್ನಿಸುತ್ತಾರೆ. ಆಗ ಬಾಬಾ ಸಾಹೇಬರಿಗೆ ಸಂವಿಧಾನ ರಚಿಸುವ ಅವಕಾಶ ಸಿಕ್ಕಾಗ ಹಲವು ಮನುವಾದಿಗಳು ಅದನ್ನ ವಿರೋಧಿಸಿದ್ರು. ಅಂಬೇಡ್ಕರ್ ಬರೆದ ಸಂವಿಧಾನವನ್ನ ನಾವೇ ಒಪ್ಪಿಕೊಳ್ಳೋದಿಲ್ಲ ಅಂತ ವಾದ ಮಾಡ್ತಾರೆ. ಆದ್ರೆ ಅಂಬೇಡ್ಕರ್ ಅವರು 2 ವರ್ಷಕ್ಕೂ ಹೆಚ್ಚು ಕಾಲ ವಿಶ್ವದ ಎಲ್ಲಾ ದೇಶದ ಸಂವಿಧಾನಗಳನ್ನು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿ ಭಾರತದ ಸಂವಿಧಾನವನ್ನು ರಚಿಸುತ್ತಾರೆ. ಅದನ್ನ 1956 ನವೆಂಬರ್ 26ರಂದು ಜಾರಿಗೆ ತರಲಾಗುತ್ತೆ. ಅಂದಿನಿಂದ ಈ ದಿನವನ್ನ ಸಂವಿಧಾನ ದಿನವನ್ನಾಗ ಆಚರಿಸಲಾಗುತ್ತದೆ. ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನದ ಪೀಠಿಕೆಗಳನ್ನು ಓದಿಸುವ ಮೂಲಕ ಈ ದಿನವನ್ನ ಆಚರಿಸಲಾಗುತ್ತೆ. ಆದರೆ ಎಂದು ಸಂವಿಧಾನವನ್ನ ಬುಡಮೇಲು ಮಾಡುವ ಕೆಲಸ ದೇಶದಲ್ಲಿ ನಡೀತಾ ಇದ್ದು ಅದನ್ನ ತಡೆಯಲು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಹಿಂದುಳಿದ ವರ್ಗದವರು ಹಾಗೂ ಅಲ್ಪಸಂಖ್ಯಾತರು ಒಗ್ಗಟ್ಟಾಗಬೇಕಿದೆ ಅಂತ ಕರೆ ಕೊಟ್ಟರು. ಆ ಮೂಲಕ ಸಂವಿಧಾನದ ಬಗ್ಗೆ, ಸಂವಿಧಾನ ಶಿಲ್ಪಿಯ ಬಗ್ಗೆ ಬಹಳ ಸೂಕ್ಷ್ಮವಾಗಿ ತಿಳಿಸಿಕೊಟ್ರು ದಲಿತ ಸಂಘರ್ಷ ಸಮಿತಿ ವೆಂಕಟೇಶ್. ಇಡೀ ಬ್ರಿಟಿಷರು ನಮಗೆ ಸ್ವತಂತ್ರ ಕೊಡ್ಲಿಕ್ಕೆ ಸಿದ್ಧರಾಗಿರ್ತಾರೆ. ಆದ್ರೆ ನಿಮ್ದೇ ಆಗಿರ್ತಕ್ಕಂಥ ನಾವು ಸ್ವಾತಂತ್ರ್ಯವನ್ನ ಕೊಡ್ತೀವಿ ನಿಮ್ಗೆ, ನಿಮ್ಮ ದೇಶವನ್ನ ಮುನ್ನಡೆಸಲಿಕ್ಕೆ ಸುಭದ್ರವಾಗಿರ್ತಕ್ಕಂಥ ಸಂವಿಧಾನವನ್ನ ನೀವು ಬರ್ಕೊಳ್ಳಿ ಅಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಅಂತೇಳಿ ನಮ್ಮ ಭಾರತದಲ್ಲಿರ್ತಕ್ಕಂಥವ್ರು ಕೆಲವರು ವಿದೇಶಗಳಲ್ಲೆಲ್ಲ ಹುಡುಕ್ತಾರೆ. ಆದ್ರೆ ಅಂತಹ ವ್ಯಕ್ತಿ ಭಾರತದಲ್ಲೇ ಇದ್ದಾರೆ ಅಂತಕ್ಕಂಥ ಒಂದು ಮನಸ್ಸನ್ನ ಮನಗಂಡುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಂದು ನಮ್ಮ ಭಾರತ ದೇಶಕ್ಕೆ ನೀವು ಸ್ವತಂತ್ರ ಸಂವಿಧಾನ ಬರ್ಕೊಡ್ಬೇಕು ಅಂತೇಳಿ ಕೇಳ್ಕೊಂಡಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೆಲವರು ಈ ದೇಶದಲ್ಲಿ ಇರ್ತಕ್ಕಂಥ ಮನುವಾದಿಗಳು ಒಬ್ಬ ಅಸ್ಪೃಶ್ಯನ ಕೈಯಲ್ಲಿ ಸಂವಿಧಾನವನ್ನ ಬರೆಸಬೇಕಾ ಅಂತೇಳಿ ಬಾಬಾ ಸಾಹೇಬರಿಗೆ ಅಂತ ಸಂವಿಧಾನವನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತೇಳಿ ಎಷ್ಟೋ ಜನ ಚೀಮಾರಿಯನ್ನ ಹಾಕ್ತಾರೆ. ಆದ್ರೆ ವಿಶ್ವರತ್ನ, ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 7 ವರ್ಷ 11 ತಿಂಗಳು 18 ದಿನಗಳ ಕಾಲ ನಿರಂತರವಾಗಿ ಪ್ರಪಂಚದ ವಿವಿಧ ದೇಶಗಳಲ್ಲಿರ್ತಕ್ಕಂಥ ಸಂವಿಧಾನವನ್ನ ಅಗಾಧವಾಗಿ ಅಧ್ಯಯನ ಮಾಡಿ, ಪರಿಶೀಲನೆ ಮಾಡಿ, ಭಾರತದ ಸಂವಿಧಾನವನ್ನ ರಚನೆ ಮಾಡಿ 1956 ನವೆಂಬರ್ 26ನೇ ತಾರೀಕು ಭಾರತ ದೇಶಕ್ಕೆ ಸಮರ್ಪಿಸಿದಂತಹ ದಿನವನ್ನ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭಾರತ ಸಂವಿಧಾನದ ಸಮರ್ಪಣಾ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲಾ ಕಡೆಯೂ ಸಹ ಇವತ್ತು ಸಂವಿಧಾನವನ್ನ ಪ್ರಸರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅಲ್ಲದೆ ಇವತ್ತು
ಅದು ಜಾತಿ ಮತ ಪಕ್ಷ ಭೇದ ಎಲ್ಲವನ್ನ ಬಿಟ್ಟು ಇವತ್ತು ಭಾರತದ ಸಂವಿಧಾನವನ್ನ ಒಪ್ಕೊಳ್ತಕ್ಕಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇವತ್ತು ಕೇವಲ ಮೀಸಲಾತಿಯನ್ನ ಟಾರ್ಗೆಟ್ ಮಾಡಿ ಇವತ್ತು ಸಂವಿಧಾನವನ್ನ ಬುಡಮೇಲು ಮಾಡ್ತಕ್ಕಂತ ದೊಡ್ಡ ಹುನ್ನಾರ ಸಹ ಈ ದೇಶದಲ್ಲಿ ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂತ ಸಂವಿಧಾನವನ್ನ ಇವತ್ತು ನಾವೆಲ್ಲ ಉಳಿಸ್ಕೊಳ್ಬೇಕು ಅಂದ್ರೆ ಈ ದೇಶದಲ್ಲಿರ್ತಕ್ಕಂತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಒಗ್ಗೂಡಬೇಕಾಗಿದೆ. ಇವತ್ತು ಕೇವಲ ಇರ್ತಕ್ಕಂತ 3% ಇರ್ತಕ್ಕಂತ ಜನ ನಾವು ಅಸ್ಪೃಶ್ಯದಿಂದ ಬರೆದಿರ್ತಕ್ಕಂತ ಸಂವಿಧಾನವನ್ನ ಇವತ್ತು ಸಹ ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ ಅವರು. ಇವತ್ತು ನಾವೆಲ್ಲ ಇವತ್ತು ಸ್ವಚ್ಛವಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ. ನಾವು ಎಲ್ಲಾ ಹೆಣ್ಣು ಮಕ್ಕಳು ಗಂಡು ಹೆಣ್ಣು ಅಂತಕ್ಕಂಥ ಭೇದ ಭಾವದಿಂದ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಇವತ್ತು ಗಂಡು ಹೆಣ್ಣು ಭೇದ ಭಾವ ಇಲ್ಲದೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಮಾತ್ರ ಸಾಧ್ಯ. ಇವತ್ತು ಈ ತಾಲೂಕಿನಲ್ಲಿ